ಗುರುಗಳೇ, ಈಗ ಸಾಮಾನ್ಯವಾಗಿ ಅಘೋರಿಗಳ ಹತ್ರ ಹೋಗೋದೆ ಕೆಟ್ಟ ಕೆಲಸಕ್ಕೆ, ಅಂದರೆ ತಂತ್ರಗಾರಿಕೆಗೆ, ಈ ನಿಧಿನ ಹುಡುಕಕ್ಕೆ, ಆಮೇಲೆ ಈ ಥರ ವಿಚಾರಗಳನ್ನ ಅರಸ್ಕೊಂಡೇ ಜಾಸ್ತಿ ಅಘೋರಿಗಳ ಹತ್ರ ಬರೋದು ಜನ ಅಲ್ವಾ? ಹೌದೌದು. ನಿಮ್ಮ ಅನುಭವದಲ್ಲಿ ವಿಷಯಗಳಿಗೆ ಜಾಸ್ತಿ ನಿಮ್ಮ ಅನುಭವದಲ್ಲಿ ಸುಮಾರು ಜನ ಈ ಥರ ಬಂದಿರ್ತಾರೆ ನಮ್ಮ ಹತ್ರ. ಈ ಥರ 40% ಜನ ಅವರೇ ಬರೋದು. ಅಲ್ವಾ? ನನಗೆ ಒಂದು ಕ್ಯೂರಿಯಾಸಿಟಿ, ನಿಧಿ ಬಗ್ಗೆ. ಇವಾಗ ರೀಸೆಂಟಾಗಿ ಲಕ್ಕುಂಡಿ ಅನ್ನೋ ಊರಲ್ಲಿ ಯಾರೋ ಒಬ್ಬ ಸಾಮಾನ್ಯ ಹುಡುಗನಿಗೆ ನಿಧಿ ಸಿಕ್ತು. ಅದು ಗೌರ್ಮೆಂಟ್ ತಗೋತು, ಕಾನೂನಾತ್ಮಕವಾಗಿ ಏನಿದೆ ಅದು ತೊಗೊಂಡಿದ್ದಾರೆ. ಸೊ ಈ ಥರ ಒಬ್ಬ ಯಾರಿಗೋ ಋಣ, ಅವನೇನು ಪೂಜೆ ಮಾಡಿಲ್ಲ ಏನು ಮಾಡಿಲ್ಲ, ಅವನಿಗೆ ನಿಧಿ ಸಿಕ್ಕಿದೆ. ಆಯ್ತಾ? ನಿಮ್ಮ ಹತ್ರ ಬರೋರು ಹೇಳಿದ್ರಿ ಈ ಥರ ಕೇಳ್ಕೊಂಡು ಬಂದಿರ್ತಾರೆ ಅಲ್ವಾ? ಈ ಥರ ಬಂದಾಗ ನೀವು ಅವ್ರಿಗೆ ಏನು ತಿಳಿಸ್ತೀರಾ? ಇದು ನಿಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ತಿಳಿಸ್ತೀನಿ, ಬಂದು ಕೇಳೋರ ಬಗ್ಗೆ ಹೇಳೋದು ಬೇಡ, ಆಮೇಲೆ ಹೇಳ್ತೀನಿ. ನಿಧಿ ಹೇಗೆ ಸಿಗುತ್ತೆ ಅದರದ್ದು ವಿಧಾನ ಏನನ್ನ ತಿಳಿಸ್ತೀನಿ ನಿಮಗೆ. ತಿಳಿಸಿ. ನಮ್ಮ ಈ ಭೂಮಂಡಲದಲ್ಲಿ ಸಾಕಷ್ಟು ಖನಿಜ ಸಂಪತ್ತಿದೆ. ಈಗ ನಿಧಿಯಲ್ಲಿ ಅಂದರೆ ಅದಕ್ಕೆ ಒಂದು 3 ಪ್ರಕಾರ ಇರ್ತದೆ ನಿಧಿ. ಒಂದು ದೇವಧನ, ಒಂದು ರಾಜಧನ, ಒಂದು ಚೋರಧನ. ಇವು 3 ಇರ್ತವೆ. 3 ಬಿಟ್ಟು ವ್ಯತಿರಿಕ್ತ ಇನ್ನೊಂದು 4ನೇದು ಪಾಯಿಂಟ್ ಏನು ಹೇಳ್ಬೇಕಂದ್ರೆ, ಈ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೂಡಿಸಿ ಇಟ್ಟಿರೋದು ಅದು ಒಂದು ಧನ. ಹಿಂದೆ ಆಗಿನ ಸಮಯದಲ್ಲಿ ಈ ಬ್ಯಾಂಕ್ಗಳು, ಲಾಕರ್ಗಳು ಈ ತರ ವ್ಯವಸ್ಥೆ ಇರಲಿಲ್ಲ. ಇದಕ್ಕೆ ಏನು ಮಾಡ್ತಿದ್ರು ಜನ, ದೊಡ್ಡ ಈ ಪಾಟೀಲ್ರು, ಶಾನ್ಭೋಗರು, ಕುಲಕರ್ಣಿ ಅಂತಾರಲ್ಲ, ದೊಡ್ಡ ಮಂತದವ್ರು ಊರನ್ನ ಆಳ್ತಿದ್ರು. ಅಂಥವರಲ್ಲಿ ಸಾಕಷ್ಟು ಧನ ಇದೆಲ್ಲ ಇರ್ತಿತ್ತು. ಅವ್ರೇನು ಮಾಡ್ತಿದ್ರು, ತಮ್ಮ ಜಮೀನುಗಳಲ್ಲಿ ಅಥವಾ ತಮ್ಮ ಮನೆಗಳ ಒಂದು ಗುಪ್ತ ಸ್ಥಳದಲ್ಲಿ, ಗೋಡೆಗಳಲ್ಲಿ, ಅಥವಾ ಈ ಹಳೆ ಮನೆಗಳು ಆಗಿನೋ ಮಾಳಿಗೆ, ಮಣ್ಣಿನ ಮನೆಗಳು ಇರ್ತವೆ, ಗೋಡೆಯಲ್ಲೆಲ್ಲ, ಮಾಳಿಗೆ ಮೇಲೆ ಎಲ್ಲ ಅದನ್ನ ಸೇರಿಸಿಡ್ತಿದ್ರು ಈ ದೊಡ್ಡ ಪಾಟೀಲ್ ಮನೆತನದವರು, ಕುಲಕರ್ಣಿ ಮನೆತನದವರು. ಇನ್ನು ಚೋರಧನ ಅಂದ್ರೆ ಕಳ್ಳತನ ಮಾಡಿದ್ದು. ಏನು ಕಳ್ಳರು ದೊರಡೆ ಹಾಕ್ತಾರಲ್ಲ, ಅಕಸ್ಮಾತ್ ಅವರು ದೊರಡೆ ಮಾಡಿಬಿಡ್ತಾರೆ. ಒಂದು ಮನೆನ ದೊಡ್ಡ ಮನೆತನ ಲೂಟಿ ಮಾಡಿಬಿಡ್ತಾರೆ, ಎಲ್ಲ ಸಿಕ್ಕಿಬಿಡುತ್ತೆ ಅವ್ರಿಗೆ. ಅದನ್ನೆಲ್ಲ ಇನ್ನು ಹೊತ್ಕೊಂಡು ಹೋಗ್ಬೇಕು ಅನ್ನೋದ್ರೊಳಗೆ ಅವ್ರಿಗೆ ಸಮಯ ಮೀರಿ ಹೋಗಿಬಿಡ್ತದೆ. ಬೆಳಕು ಹರಿಬೋದು, ಸೂರ್ಯೋದಯ ಆಗ್ಬೋದು, ಅಥವಾ ಜನ ಹೇಳೋವಂಥ ಸಮಯ. ಇಷ್ಟೊತ್ತಿಗೆ ಇದು ಸಮಯ ಸಿಗಲ್ಲ ಅಂತಂದೇಳಿ ಅವ್ರು ಓಡೋಗಿ ಯಾವ್ದಾರ ಒಂದು ಜಾಗದಲ್ಲಿ ಬಚ್ಚಿಟ್ಬಿಡ್ತಾರೆ. ಮುಚ್ಚಿಬಿಡ್ತಾರೆ ಅದನ್ನೆಲ್ಲ. ಮುಚ್ಚಿಟ್ಟು ಅದ್ರ ಮೇಲೆ ಅವ್ರು ತಮ್ಮ ಗುರುತಿಗೆ ಏನೋ ಒಂದಲ್ಲಿ ವಸ್ತು ಇಟ್ಟು ಹೋಗಿ ಬಿಡ್ತಾರೆ. ಇದು ಚೋರಧನ. ಇನ್ನು ರಾಜಧನ ಅನ್ನತಕ್ಕದ್ದೇನಂದ್ರೆ, ರಾಜ ಮಹಾರಾಜರು ರಾಜ್ಯವನ್ನೇನು ಆಳ್ತಿದ್ರು. ತಮ್ಮ ಏರಿಯಾನ ಒಂದು ರಾಜ್ಯ ಮಾಡ್ಕೊಂಡು ಆಳ್ತಿದ್ರು. ಅವರು ತಮ್ಮ ಕೋಟೆಯಲ್ಲಿನೇ, ತಮ್ಮ ಅರಮನೆಗಳಲ್ಲಿನೇ ಒಂದು ಗುಪ್ತ ಗುಹೆ ಆಗಲಿ, ಈ ಎಲ್ಲ ಈ ಹಗೆವು ಅಂತಾರೆ ಅದಕ್ಕೆ. ಈ ರೈತರು ಖನಿಜ ಮಾಡಿರ್ತಾರೆ ಭೂಮಿಯಲ್ಲಿನೇ, ಬಾವಿ ತರ, ನಾವು ಹಗೆವು ಅಂತೀವಿ ಅದಕ್ಕೆ. ಈ ತರ ಗುಹೆಗಳನ್ನ ಮಾಡಿ, ಅಥವಾ ನೆಲದ ಕೆಳಗೆ, ಒಟ್ಟು ಅವರು ಕೋಟೆಯಲ್ಲಿನೇ, ಅವ್ರು ಇರ್ತಕ್ಕಂಥ ಅರಮನೆಗಳಲ್ಲಿನೇ ಅದನ್ನ ನಿಧಿನ ಬಚ್ಚಿಡ್ತಿದ್ರು ಗುಪ್ತವಾಗಿ, ಲಾಕರ್ ತರ. ಅದು ಒಬ್ಬರಿಗೆ ಗೊತ್ತಿರ್ಬೇಕು, ರಾಜನಿಗೆ ಗೊತ್ತಿರ್ಬೇಕು. ಅದಕ್ಕೆ ಒಂದು ಗುರುತು, ಏನೋ ಒಂದು ಚಿಹ್ನೆ ಅಲ್ಲಿ ತಯಾರು ಮಾಡಿ, ಆಮೇಲೆ ಬ್ರಾಹ್ಮಣರನ್ನ ಕರೆಸಿ ಷೋಡಶೋಪಚಾರ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದಕ್ಕೆ ದಿಗ್ಬಂಧನೆ ಮಾಡಿ ಇಡಿಸ್ತಿದ್ರು ಅವರು. ನಾನು ಸತ್ರು ಕೂಡ ಇದು ನನ್ನ ಪರಿವಾರ ಮುಂದೆ ಇಂತಿಂಥವ್ರಿಗೆ ಸಿಗಬೇಕು ಅಂತಂದೇಳಿ ಈ ಥರನು ಕೆಲವು ಅವರವರ ಆಸೆಗಳ ಪ್ರಕಾರ ಅದನ್ನು ಸಂಕಲ್ಪ ಮಾಡಿ, ಬಂದೋಬಸ್ತ್ ಅಂದ್ರೆ ಏನೋ ಬಂಧನ. ಇನ್ನೊಬ್ರು ಅದು ಯಾರೇ ಬಂದು ಇಲ್ಲಿ ನಿಧಿ ಇದೆ ಅಂತ ಗೊತ್ತಾಗಿರ್ಬಾರ್ದು ಅನ್ನೋ ಉದ್ದೇಶದಿಂದ ಬಂಧನೆ ಮಾಡಿಡ್ತಿದ್ರು. ಇದು ರಾಜಧನ. ಇನ್ನು ದೇವಧನ ಅಂದ್ರೆ ಅದು ಸಾರ್ವಜನಿಕವಾಗಿ ನಾವು ಹೋಗ್ತೀವಿ, ನಾವೇನೋ ಬೇಡ್ಕೊಂಡಿರ್ತೀವಿ, ಹರಕೆ ಕಟ್ಕೊಂಡಿರ್ತೀವಿ, ಅದನ್ನ ಅಲ್ಲಿ ಬಂಗಾರ ಚಿನ್ನನ ಹಾಕಿ ಬಂದಿರ್ತೀವಿ. ಇದಕ್ಕೆ ದೇವಧನ ಅಂತಾರೆ. ಇದನ್ನೆಲ್ಲ ಹಾಕಿದ್ದ ಈಗೆಲ್ಲ ಸರ್ಕಾರಕ್ಕೆ ವಹಿಸ್ಬೇಕು ನಾವು, ಹುಂಡಿಗೆ. ಆಗ ಆ ಥರ ಇರಲಿಲ್ಲ. ಅವು ನೆಲದಲ್ಲಿನೇ ಅದನ್ನ ಮಾಡಿಟ್ಟಿದ್ರು ಹುಂಡಿನ. ಜನ ಎಲ್ಲ ತಗೊಂಡೋಗಿ ಅಲ್ಲಿ ಹಾಕೋದು, ಅವ್ರ ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದು, ಬರೋದು, ಈ ಥರ ಮಾಡ್ತಾ ಇದ್ರು. ಅವು ಆ ಭೂಮಿಯಲ್ಲಿನೇ ಉಳ್ಕೊಂಡೋಗ್ಬಿಟ್ರು ಆಗಿನ ಕಾಲದಲ್ಲಿ. ಭೂಮಿಯಲ್ಲೇ ಉಳಿದಾಗ ಅಲ್ಲಿ ಪುರೋಹಿತನಾಗಲಿ, ಅದಕ್ಕೆ ಮುಖ್ಯ ಮಾಲೀಕ ಯಾರು ಇರ್ತಾರೆ ಪುರೋಹಿತನ ಮೇಲೆ, ಅವರು ವಯಸ್ಸಾದ ಸಮಯದಲ್ಲಿ ಮುಂದೆ ಇದು ಹೀಗೆ ಅಭಿವೃದ್ಧಿ ಆಗ್ತಾ ಹೋಗ್ಬೇಕು ಇನ್ನೊಬ್ಬರ ಕೈಗೆ. ಈ ಕಲಿಯುಗದಲ್ಲಂತರೂ ಪಾಪದ ಕಲಿಯುಗ ಇದು. ಯಾರು ಕಳ್ಳ, ಯಾರು ಸುಳ್ಳ, ಯಾರು ದರೋಡೆಕೋರ ಅನ್ನೋದು ಹೇಳಕ್ ಬರಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಇನ್ನೊಂದು ಕಡೆಗೆ ಚಲಾವಣೆ ಮಾಡ್ತಿದ್ರು. ಅದನ್ನ ಇನ್ನೊಂದು ಕಡೆಗೆ ಅದನ್ನ ಟ್ರಾನ್ಸ್ಪೋರ್ಟ್ ಬದಲಾವಣೆ ಮಾಡ್ತಿದ್ರು. ಬದಲಾವಣೆ ಮಾಡಿ ಅದೇ ಸ್ಥಳದ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ತಮ್ಮ ಒಂದು ಗುರುತು ಮಾಡಿ, ಅದಕ್ಕೆಲ್ಲ ಬುದ್ಧಿವಂತರ ಸಲಹೆ ತಗೊಂಡು ಪಂಡಿತರನ್ನ ಕರೆಸಿ
ಶಾಸ್ತ್ರೋಕ್ತವಾಗಿ ಅದಕ್ಕೆ ಕುಂಡಲಿ ಹಾಕಿ ಎಲ್ಲಿಡಬೇಕು, ಹೇಗೆ ಮಾಡಬೇಕು, ಇದಕ್ಕೆ ಬಂಧನೆ ಎಷ್ಟು ವರ್ಷ ಇರಬೇಕು, ಇದನ್ನೆಲ್ಲ ಮಾಡಿ ಅಲ್ಲಿನೂ ದಿಗ್ಬಂಧನೆ ಮಾಡಿ ದೇವಸ್ಥಾನದ ಜಾಗದಲ್ಲಿನೇ ಹೂಳಿಡ್ತಿದ್ರು. ಇದಕ್ಕೆ ದೇವದನ ಅಂತಾರೆ. ಇದರಲ್ಲಿ ಈಗೇನು ಈಗ ವಿಷಯಕ್ಕೆ ಬರ್ತೀನಿ. ಜನ ನಮ್ಮ ಹತ್ರ ಏನು ಬರ್ತಾರೆ ಇದ್ರ ಬಗ್ಗೆ ಕೇಳೋಕ್ಕೆ, ನಿಧಿ ಇದೆ ತೆಗೆದುಕೊಡ್ರಿ ಅಥವಾ ನಿಧಿ ನಮಗೆ ಸಿಗುತ್ತಾ ಅಂತ ಏನು ಕೇಳೋಕ್ಕೆ ಬರ್ತಾರಲ್ಲ, ಅವರಿಗೆ ಒಂದೇ ಒಂದು ಉದ್ದೇಶ ಹೇಳೋದು ಏನಂದ್ರೆ ದೇವದನ ಮತ್ತು ರಾಜದನ ಇದು ಸಾಧ್ಯ ಇಲ್ಲ ಈಗಿನ ಜನ್ಮದಲ್ಲಿ, ಈಗಿರ್ತಕ್ಕಂಥ ಪೀಳಿಗೆಗೆ ಅದು ತಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಧ್ಯ ಇಲ್ಲ ಯಾಕೆ ಅಂದರೆ ಅದಕ್ಕೆ ಹೇಳ್ತೀನಿ, ಸ್ವಲ್ಪ ಇದು ವಿಸ್ತಾರವಾಗಿ ತಿಳಿಸ್ತೀನಿ ನಿಮಗೆ. ದೇವದನ ರಾಜದನ ಬಿಟ್ಟು ಈ ಚೋರದನ ಏನಿದಿಲ್ಲ, ಇದು ಅತಿ ಬೇಗ ಸಿಗತಕ್ಕಂಥ ವಸ್ತು. ಇದು ಯಾರ್ದೋ ದುಡ್ಡು ಅಂತ, ಯಾರ್ದೋ ದುಡ್ಡು, ಅದಕ್ಕೆ ಅವನು ಕಳ್ತನ ಮಾಡಿರ್ತಾನೆ, ಪಾಪ ಮಾಡಿರ್ತಾನೆ, ಅದು ಸಿಗಬಹುದು ಒಂದು ಸಮಯಕ್ಕೆ. ಆದರೆ ಈಗ ನಮ್ಮ ಈ ಭೂಮಂಡಲದಲ್ಲಿ ಎಷ್ಟು ಆ ಖನಿಜ ಸಂಪತ್ತು ಇದ್ರೂ ಕೂಡ ಇದು ಯಾರಿಗೆ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋ ಬಗ್ಗೆ ಹೇಳ್ತೀನಿ. ಈಗ ಪೂರ್ವಜನ್ಮದಲ್ಲಿ ನೀನು ರಾಜ ಇದ್ದೆ, ಪೂರ್ವಜನ್ಮದಲ್ಲಿ ಸಾಕಷ್ಟು ನಿನ್ನ ಹತ್ರ ಆ ಭಂಡಾರ ಇತ್ತು, ಚಿನ್ನ ಮುತ್ತು ವಜ್ರ ಬೆಳ್ಳಿ ಬಂಗಾರ ಎಲ್ಲ. ನೀನು ಏನು ಮಾಡಿಬಿಟ್ಟೆ, ಅದನ್ನು ಎಲ್ಲ ಮುಚ್ಚಿ ಅದ್ರ ಗುಪ್ತವಾಗಿ ಮುಚ್ಚಿಟ್ಟು ಅದಕ್ಕೊಂದು ಗುರುತು ಮಾಡಿ ಏನೋ ಒಂದು ಚಿಹ್ನೆ ಮಾಡಿ ಅಲ್ಲಿ ಎಲ್ಲ ಅದನ್ನು ದಿಗ್ಬಂಧನೆ ಮಾಡಿ ಇಟ್ಬಿಟ್ಟೆ. ಅದು ಕಾಲಾಂತರವಾಗಿ ನೀನು ಕಾಲವಾದೆ. ಅದನ್ನು ಇಡುವಾಗ ನಿನ್ನ ಸಂಕಲ್ಪ ಏನಿತ್ತು, ನಿನ್ನ ಸಂಕಲ್ಪ ಅದರಲ್ಲಿ ಮಾಡಿದ್ದೆ, ಇದು ನನ್ನ ಮಗನಿಗೇ ಸಿಗಬೇಕು ಅಥವಾ ನನ್ನ ಹೆಂಡತಿಗೆ ಸಿಗಬೇಕು, ಇಲ್ಲ ಇಂಥ ನಮ್ಮಂಥವ್ರ ಮೊಮ್ಮಕ್ಕಳು ಯಾರಿದ್ದಾರೆ ಅದು ಇಂತಿಂಥ ಸಮಯಕ್ಕೆ ಇಷ್ಟಿಷ್ಟು ದಿನಕ್ಕೆ ಇವ್ರಿಗೆ ಸಿಗಬೇಕು ಅಂತ ಹೇಳಿ ಅದಕ್ಕೆ ಸಂಕಲ್ಪ ಮಾಡಿ ಏನು ಬಂಧನೆ ಮಾಡಿರ್ತಾರಲ್ಲ, ಬಂಧನೆ ಮಾಡಿ ಸತ್ತು ಹೋಗಿರ್ತಾರೆ ಆ ವ್ಯಕ್ತಿ. ನೀನು ರಾಜ ಸತ್ತು ಹೋಗಿಬಿಟ್ಟಿರ್ತೀಯ. ಸತ್ತು ಹೋದ್ರಂದರೆ ಮತ್ತೆ ಈ ಜನ್ಮದಲ್ಲಿ ಈಗಿನ ಯುಗದಲ್ಲಿ ಏನಾದರೂ ಅದ್ರ ಋಣ ಇತ್ತು, ಇನ್ನೂ ಋಣ ತೀರಿಸ್ಬೇಕಂದ್ರೆ ಮತ್ತೆ ಈ ಜನ್ಮದಲ್ಲಿ ನೀನು ಮನುಷ್ಯನಾಗೆ ಹುಟ್ಟಿರ್ತೀಯ. ಮನುಷ್ಯನಾಗೆ ಹುಟ್ಟಿರ್ತೀಯಲ್ಲ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಆ ಋಣ ಇರ್ತದೆ. ಅದು ನೀನು ಯಾರಿಗೋ ಕೊಡೋದಿರ್ತದೆ ಅಥವಾ ಅವ್ರ ಕಡೆಯಿಂದ ತಗೊಳ್ಳೋದಿರ್ತದೆ. ಹೀಗಾಗಿ ನೀನು ಮನುಷ್ಯನಾಗೆ ಹುಟ್ಟಿರ್ತೀಯಲ್ಲ, ಅದು ನಿನಗೇ ಸಿಗ್ತದೆ ವಿನಃ ಅದು ಬೇರೆಯವ್ರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ, ಅದು ಯಾವ ಥರ ಶಕ್ತಿ ಇರುತ್ತೆ ಅಂತ ಅದನ್ನೇ ಬಂಧನೆ ಮಾಡಿ ಇಟ್ಟಿರ್ತಾರಲ್ಲ ಪಂಡಿತರು ಸೇರ್ಕೊಂಡು, ಅದಕ್ಕೆಲ್ಲ ಹೋಮ ಹವನ ಮಾಡಿ ದಿಗ್ಬಂಧನೆ ಮಾಡಿರ್ತಾರೆ. ಅದು ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡಿರ್ತೀರ. ಆ ಜನ್ಮದಲ್ಲಿ ಇದ್ದಾಗ, ರಾಜನಾಗಿದ್ದಾಗ, ನನ್ನ ಮಗನಿಗೆ ಸಿಗಬೇಕು ಅಥವಾ ನನ್ನ ಮೊಮ್ಮಗನಿಗೆ ಸಿಗಬೇಕು ಮುಂದೆ, ಅಥವಾ ನಾನೇ ಮತ್ತೆ ಹುಟ್ಟಿ ಬರ್ತೀನಿ ನನಗೆ ಸಿಗಬೇಕು, ಹೀಗೆ ಸಂಕಲ್ಪ ಏನು ಮಾಡ್ಕೊಂಡಿರ್ತೀವಿ ನೀವು, ಅದ್ರ ಪ್ರಕಾರ ಅದು ಮತ್ತೆ ಆ ಜನ್ಮದಲ್ಲಿ ಬಂದಾಗ ಅದೇ ಸ್ಥಳದಲ್ಲಿ ಅದೇ ವಸ್ತು ನಿಮ್ಮದೇ ಆಗಿರೋದ್ರಿಂದ, ನಿಮ್ಮದು ಸ್ವಂತ ಅದು ಕಷ್ಟಪಟ್ಟು ಮಾಡಿದರಿಂದ ನಿಮಗೆ ಸಿಗ್ತದೆ. ಇದು ಇನ್ನೊಬ್ಬರು ಅದೇ ಸ್ಥಾನದಲ್ಲಿ ಹೋಗಿ ತೆಗೆದು ಕೂಡ ಅಲ್ಲಿ ಆಗಲೇ ಏನೈತಲ್ಲ, ನೀವು ಕಾಲಾಂತರವಾದ ಮೇಲೆ ಅಲ್ಲಿ ಕೆಲವು ದುಷ್ಟ ಶಕ್ತಿಗಳು ಕಾವಲು ಕಾಯಲಿಕ್ಕೆ ನೀವೇ ಅಲ್ಲಿರ್ತೀರ. ಇದು ನಂದು ಅಂತೇಳಿ ದುಷ್ಟ ಶಕ್ತಿಗಳು ಅಂದರೆ ಸರ್ಪವಾಗಿರ್ಬೋದು, ಕೋಣಗಳಾಗಿರ್ಬೋದು, ನಾನಾ ಥರ ಪಶು ಪಕ್ಷಿ ಪ್ರಾಣಿಗಳು ಅಥವಾ ಭೂತ ಪ್ರೇತಗಳು, ಇವೆಲ್ಲವೂ ಅಲ್ಲಿ ಕಾವಲು ಕಾಯಲಿಕ್ಕೆ ಬೇರೆ ಯಾವುದೂ ಇರೋದಿಲ್ಲ. ನೀವೇ ಆ ರೂಪದಲ್ಲಿ ಅಲ್ಲಿರ್ತೀರಿ. ನಿಮ್ಮ ಕೈಯಾರೆ ಏನು ಇಟ್ಟಿರ್ತೀರ, ನೀವು ನಿಮ್ಮ ಕೈಯಾರೆ ಏನು ಬಂಧನ ಮಾಡಿರ್ತೀರ, ನಿಮ್ಮ ಆತ್ಮನೇ ಅಲ್ಲಿರ್ತದೆ ಕಾವಲು ಕಾಯಿ, ಆ ರೂಪದಲ್ಲಿ ಕಾವಲು ಕಾಯಿ. ಹೀಗಾಗಿ ಅದನ್ನ ಎಂಥ ಮಹಾನ್ ಮಂತ್ರವಾತಿ ಅಗೋರಿ ಅಪ್ಪ ಹೋದ್ರು ಕೂಡ ನೋಡ್ಬೋದು, ಅದನ್ನ ಕಾಣಬಹುದು, ಕಣ್ಣಾರೆ ಕಾಣಬಹುದು. ಆದ್ರೆ ಅಂದ್ರೆ ಅದನ್ನು ಮುಟ್ಟಿ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ, ತೆಗಿಯಕ್ಕಾಗಲ್ಲ. ಇಲ್ಲ ಅಲ್ಲಿ ನೋಡಿದವನು ಮಾಡಿದವನೇ ಖಾಲಿ ಆಗ್ತಾನೆ ವಿನಃ ಅದನ್ನು ಮುಟ್ಟಿ ತರಲಿಕ್ಕೆ ಸಾಧ್ಯವಿಲ್ಲ. ಅಕಸ್ಮಾತ್ ಅವನೇ ಮುಟ್ಟಿ ಏನು ತೆಗಿಯೋನಿದ್ದಾನೆ, ಅವನೇ ರಾಜನ ಮತ್ತೆ ಈ ಜನ್ಮದಲ್ಲಿ ಬಂದಿದ್ದಾನಂದ್ರೆ ಅವನಿಗೆ ಮಾತ್ರ ಸಿಗ್ತದೆ. ಒಟ್ಟು ಆ ಋಣಾನುಬಂಧ ಇರಬೇಕು, ತೆಗೆಯೋ ವ್ಯಕ್ತಿಗೆ ಆ ಋಣಾನುಬಂಧ ಇರಬೇಕು. ಆ ಋಣಾನುಬಂಧ ಇದ್ದವನಿಗೆ ಮಾತ್ರ ಆ ನಿಧಿ ಏನೈತೆ ಈಗಿನ ಯುಗದಲ್ಲಿ ಸಿಗುತ್ತೆ. ಅಂದ್ರೆ ಇವಾಗ ಹುಡುಗನ್ಗೆ, ಚಿಕ್ಕ ಹುಡುಗನ್ಗೆ ಅವ್ರ ಮನೇಲಿ ಯಾರೋ ಹೌದು ಪಾಯ ತೆಗಿಬೇಕಾದ್ರೆ ಸಿಕ್ಕಿದೆಯಲ್ಲ, ಅವನಿಗೆ ಯಾವ ಋಣ ಇತ್ತು ಅಂತ. ಅದೇ ಹಿಂದಿನ ಜನ್ಮದಲ್ಲಿ ಅವನು ಕೂಡಿಟ್ಟಿದ್ದ, ಅದನ್ನ ಖರ್ಚು ಮಾಡ್ಬೇಕಲ್ಲ. ಅಲ್ಲ, ಇವಾಗ ಅವ್ನು ಸಿಕ್ಕಿದ್ದು ಅವ್ನು ಪರವಾಗಿಲ್ಲ, ಗೌರ್ಮೆಂಟ್ಗೆ ಹೋಗ್ಬಿಡ್ತಲ್ಲ. ಅವ್ನು ಏನಾದ್ರೂ ಕಳ್ತನ ಮಾಡಿದಲ್ಲಿ ತಂದಿಟ್ಟಿರ್ಬೇಕು ಹೋದ ಜನ್ಮದಲ್ಲಿ ಅವನು. ಅದಕ್ಕೆ ಚೋರದನ ಅಂತೀವಿ ನಾವು, ದೇವದನ ಅಲ್ಲ, ಅದು ಚೋರದನ. ಅವನು ಕಳ್ತನ ಮಾಡಿ ತಂದಿಟ್ಟಿರ್ಬೇಕು, ಯಾರ್ದಾದ್ರೂ ಅಪಹರಣ ಮಾಡಿ ತಂದಿಟ್ಟಿರ್ಬೇಕು, ಏನೋ ಮಾಡಿರ್ಬೇಕು. ಒಟ್ಟು ಮೋಸದಿಂದ ಇಟ್ಟಿದ್ದಕ್ಕೆ ಅವ್ನ ಕೈಗೆ ಸಿಕ್ತು ಅದು. ಆದ್ರೆ ಅಂದ್ರೆ ಅವನಿಗೆ ತಿನ್ನೋ ಋಣ ಇಲ್ಲ ಅದರಲ್ಲಿ, ಯಾಕಂದ್ರೆ ಅವನಿಗೆ ಶ್ರಮ ಪಟ್ಟಿದ್ದಲ್ಲ ಅದು. ಹಿಂಗಾಗಿ ಅದು ಸರ್ಕಾರ ಸ್ಥಾಪನೆಗೆ ಹೋಯ್ತು. ಸರ್ಕಾರ ಸಾರ್ವಜನಿಕ ಸೇವೆಗಾಗಿನೇ ಅದನ್ನ ಖರ್ಚು ಮಾಡ್ತದೆ. ಹೀಗಾಗಿ ಸರ್ಕಾರಕ್ಕೆ ಸಾರ್ವಜನಿಕರು
ಸಾರ್ವಜನಿಕರಿಗೆ ಸೇರ್ತದೆ. ಇಷ್ಟೇ ಇದು ಕಾರಣ. ಹ್ಮ್ ಹ್ಮ್ ಹೀಗಾಗಿ ಅವನಿಗೆ ಬಾಲ್ಯಾವಸ್ಥೆಯಲ್ಲಿ ಸಿಕ್ಕಿದೆ. ಅವನ ಆಯುಷ್ಯ ಅಷ್ಟಿತ್ತು. ಹೋದ ಜನ್ಮದಲ್ಲಿ ಆಯುಷ್ಯ ಇಷ್ಟು ಉಳಿಸಿ ಸತ್ತಿದ್ದ ಅವನು 10-15 ವರ್ಷ. ಈ ಜನ್ಮದಲ್ಲಿ ಏನಾಯ್ತಲ್ಲ, ಆ 10-15 ವರ್ಷದಲ್ಲಿ ಅವನಿಗೆ ಅದು ಸಿಕ್ಕಿದೆ. ಅದು ಅವನ್ನ ಬೇರೆಯವ್ರದ್ದು ಅಪಹರಣ ಮಾಡಿ ಇಟ್ಟಿರೋದ್ರಿಂದ ಅವನಿಗೆ ಅದು ದಕ್ಕಲಿಲ್ಲ. ಗೊತ್ತಾಯ್ತು ಇದು ನಂದು, ಯಾಕಂದ್ರೆ ನನ್ನ ಜಾಗ, ನನ್ನ ಮನೆ, ಗೊತ್ತಾಯ್ತು ಅವನಿಗೆ ಇದೆಲ್ಲ ನನ್ನ ಸ್ಥಾನದಲ್ಲೇ ಐತಂತ. ಆದರೆ ಅದು ವಸ್ತು ಅವನದಲ್ಲ. ಅವನು ಹಿಂದಿನ ಜನ್ಮದಲ್ಲಿ ಶ್ರಮ ಪಟ್ಟಿಲ್ಲ, ಅದಕ್ಕೆ ಅಪಹರಣ ಮಾಡಿದಾನ ಅವನು. ಅಪಹರಣ ಮಾಡಿದಕ್ಕೆ ಅದು ಅವನ ಕೈಯಾಗ ಸಿಕ್ತು. ಅದು ಅಪಹರಣ ಮಾಡಿದ್ದ ಅದು ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರ್ತದೆ. ಹೀಗೆ